ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ರೇಷನ್ ಅಕ್ಕಿಯಿಂದ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಈ ರೀತಿ ಹಪ್ಪಳಗಳನ್ನು ತುಂಬ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದೇ ಅಕ್ಕಿ ಹಿಟ್ಟಲ್ಲೇ ನಾನು ಇವಾಗ ಹಪ್ಪಳಗಳನ್ನು ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೆಷರ್ಮೆಂಟ್ನ ನೀವು ಏನು ತೊಗೋತೀರಾ, ಅಕ್ಕಿ ಹಿಟ್ಟು ತೊಗೋತೀರಾ ಅದೇ ಮೆಷರ್ಮೆಂಟಲ್ಲೇ ನೀರನ್ನು ಹಾಕಬೇಕಾಗತ್ತೆ. ಹಾಗಾಗಿ ಒಂದೇ ಬೌಲನ್ನು ಅಳತೆಯನ್ನು ಇಟ್ಕೊಳ್ಳಿ. ಹಾಗೆ ಮಾಡೋದಕ್ಕೆ ಇಡುವಂಥ ಪಾತ್ರೆ ದಪ್ಪ ತಳ ಇರಲಿ, ಹಾಗೆ ಮಿಕ್ಸ್ ಮಾಡೋದಕ್ಕೆ ಅನುಕೂಲ ಆಗೋ ಥರ ಇಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನಾನು ತೊಗೊಂಡಿರೋ ಮೆಷರ್ಮೆಂಟ್ಗೆ ಚಿಕ್ಕದಾಗೋಯ್ತು ಪಾತ್ರೆ, ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂತ ನಾನು ನೆಕ್ಸ್ಟ್ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟೇ ಒಳ್ಳೆ ಕರೆಕ್ಟಾಗಿರೋದನ್ನು ನೋಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡ್ರೆ 2 ಕಪ್ಪಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನಿವಾಗ ತೊಗೊಂಡಿರೋವಂಥ ಏನು ಬೌಲ್ ಇದೆ ಅದರಲ್ಲಿ 3 ಬೌಲಷ್ಟು ಅಕ್ಕಿ ಹಿಟ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ಬಾಣಲೆಗೆ ನಾನು 6 ಬೌಲಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. 3 ಕಪ್ಪಷ್ಟು ಅಕ್ಕಿ ಹಿಟ್ಟು, 6 ಕಪ್ಪಷ್ಟು ನೀರು, ಆ ರೀತಿ ಹಾಕ್ಕೋಬೇಕು. ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಕುದೀಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೇಮ್ ಬೌಲು, ಅದೇ ಬೌಲಲ್ಲೇ ನಾನು 3 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿದ ಆದಮೇಲೆ ಇವಾಗ ನೀರಿಗೆ ನಾನು ನೆಕ್ಸ್ಟ್ ಏನೇನು ಐಟಮ್ ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ, 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನೀವು ಬೇಕಂದರೆ ಒಣಮೆಣ್ಸಿನ್ಕಾಯಿನೂ ಸಹ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೋದು. ನೆಕ್ಸ್ಟು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುದಿಬೇಕು. ಇಲ್ಲಿ ನಾನು ತೊಗೊಂಡಿರೋ ಬಾಣಲೆ ಸ್ವಲ್ಪ ಚಿಕ್ಕದಾಯಿತು. ನಾನು ತೊಗೊಂಡಿರೋದಕ್ಕೆ ಮಿಕ್ಸ್ ಮಾಡುವಾಗ ನೀರು ಕೆಳಗಡೆ ಚೆಲ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದನ್ನೇ ತೊಗೊಳ್ಳಿ. ನೆಕ್ಸ್ಟ್ ಇವಾಗ ಚೆನ್ನಾಗಿ ನೀರು ಕುದ್ದಾದಮೇಲೆ ನೋಡಿ, ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಒಂದು ಕಡೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ನೀವು ಚಿಕ್ಕದಾಗಿ ಮಾಡ್ತೀರಾ ಅಂದರೆ ವಿಸ್ಕರ್ನ ಯೂಸ್ ಮಾಡಿ ಈಸಿಯಾಗಿ, ಸ್ವಲ್ಪನೂ ಗಂಟಿಲ್ಲದೆ ಈಸಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡ್ಬೋದು. ಈ ರೀತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಅಂತಂದರೆ ಸೌಟಲ್ಲಿ, ಇಲ್ಲ ಅಂತಂದರೆ ಮುದ್ದೆ ಮಾಡೋವಂಥ ಕೋಲ್ ಇರುತ್ತಲ್ಲ ಅದರಲ್ಲೂ ಸಹ ನಾವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಆ ಒಂದು ಪಾತ್ರೆಯಿಂದ ನಾನು ಇದಕ್ಕೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರಲ್ಲಿ. ಇದನ್ನು ಇವಾಗ 15ರಿಂದ 20 ನಿಮಿಷ ಬೇಯಿಸಬೇಕಾಗತ್ತೆ. ಆವಾಗ ಮುಚ್ಚಳನ್ನು ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದ ಮೇಲೇ ಇದು ಚೆನ್ನಾಗಿ ಬರೋದು, ಇಲ್ಲ ಅಂದರೆ ಸೀಳು ಬಿಟ್ಕೊಂಡ್ಬಿಡುತ್ತೆ. ನೀಟಾಗಿ ಬೇಯಿಸ್ಕೊಂಡು ನೋಡಿ, ಇವಾಗ 15ರಿಂದ 20 ನಿಮಿಷ ನಾನು ಬೇಯಿಸಿದ್ದೀನಿ. ಇದನ್ನು ಮುಚ್ಚಳ ಮುಚ್ಚಿಟ್ಬಿಟ್ರೆ ಅದಾದಮೇಲೆ ಇವಾಗ ಹಪ್ಪಳನ ತಟ್ಕೊಳ್ಳೋಣ, ಅಂದರೆ ಹಪ್ಪಳನ ಮಾಡ್ಕೊಳ್ಳೋಣ. ಇಲ್ಲಿ 3 ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಮೆಥಡು, ಒಂದು ಪ್ಲಾಸ್ಟಿಕ್ ಪೇಪರನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಕಟ್ ಮಾಡಿಕೊಂಡು ನೋಡಿ, ಅಕ್ಕಿ ಹಿಟ್ಟಿನ ಉಂಡೆನ ತೊಗೊಂಡು ಮಧ್ಯದಲ್ಲಿ ಇಟ್ಕೊಂಡು ಪ್ಲಾಸ್ಟಿಕ್ ಪೇಪರ್ನ ಅದ್ರ ಮೇಲೇ ಮತ್ತೆ ಹಾಕ್ಕೊಂಡು ಒಂದು ಬೌಲ್ನ ತೊಗೊಂಡು ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು. ಅಷ್ಟೇ, ತುಂಬ ಈಸಿ ಮೆಥಡು ಇದನ್ನು ಸಹ. ಇಲ್ಲಿ ನೋಡಿ, ಈ ರೀತಿ ಬರುತ್ತೆ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೂ ಸಹ ನೀವು ಮಾಡ್ಕೋಬೋದು, ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದ್ರೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇವಾಗ 2ನೇ ಮೆಥಡು, ನಾರ್ಮಲಾಗಿ ನಾವು ಚಪಾತಿ ಪೂರಿಗೆಲ್ಲ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಣಿಗೆನಲ್ಲಿ ಲಟ್ಟಿಸೋದು. ಇದರಲ್ಲಿ ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಆಗ್ಬೋದು, ಪರವಾಗಿಲ್ಲ, ನಮಗೆ ಶೇಪ್ ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ಹಂಗೂ ಶೇಪ್ ಬೇಕು ಅಂದರೆ ಈ ರೀತಿ ಲಟ್ಟಿಸ್ಬಿಟ್ಟು ಅದ್ರ ಮೇಲೆ ನೀವು ಒಂದು ಬಾಕ್ಸ್ದು ಮುಚ್ಚಳನ, ರೌಂಡ್ ಶೇಪಲ್ಲಿರೋ ಮುಚ್ಚಳನ ಪ್ರೆಸ್ ಮಾಡಿದ್ರೆ ರೌಂಡ್ ಶೇಪಾಗಿ ನಿಮಗೆ ಸಿಗುತ್ತೆ. ಬಟ್ ಇದು ಈ ರೀತಿಯೇ ನಾವು ಲಟ್ಟಿಸಿ ಸಹ ಹಾಕ್ಕೋಬೋದು. ನೆಕ್ಸ್ಟು ಈ ರೀತಿ ಪ್ರೆಸ್ಸರ್ ಬರುತ್ತಲ್ಲ, ಈ ರೀತಿ ಪ್ರೆಸ್ಸರಲ್ಲೂ ಸಹ ನಾವು ಮಾಡ್ಕೋಬೋದು. ಇದೇ ರೀತಿಯೇ ನಾನು ಎಲ್ಲದನ್ನು ಮಾಡಿ ಬಿಸಿಲಲ್ಲಿ ಒಂದು 2 ದಿನಗಳ ಕಾಲ ಇದನ್ನು ಒಣಗಿಸಿದ್ದೀನಿ. ಒಣಗಿಸಿದ ನಂತರ ನೋಡ್ತಾ ಇದ್ದೀರಲ್ಲ, ಹಪ್ಪಳಗಳು ಈ ರೀತಿ ಆಗಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ರೇಷನ್ ಅಕ್ಕಿಯಿಂದನೂ ಸಹ ಈ ರೀತಿ ತುಂಬ ಚೆನ್ನಾಗಿ ನಾವು ಮಾಡ್ಕೋಬೋದು. ನೋಡಿ, ಇದನ್ನು ಎಣ್ಣೆಗೆ ಹಾಕಿ ಕರೆದ್ರೆ
ಇಷ್ಟು ಚಿಕ್ಕದಾಗಿರುವಂತಹ ಹಪ್ಪಳ ಬಂದು ಒಂದು 5 ಪಟ್ಟಷ್ಟು ಅಗಲವಾಗಿ ಆಗುತ್ತೆ ನೋಡಿ. ಈ ರೀತಿ ತುಂಬ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ವಿಷಯನ ನಿಮಗೆ ಲಾಸ್ಟಲ್ಲಿ ತಿಳಿಸ್ತಾ ಇದ್ದೀನಿ. ಏನಂದರೆ ಹಪ್ಪಳಕ್ಕೆ ಯಾವಾಗಲೂ ಉಪ್ಪು ಜಾಸ್ತಿ ಆಗಬಾರ್ದು. ನೀವು ಸ್ವಲ್ಪ ರುಚಿ ನೋಡಿ, ನಿಮಗೆ ಉಪ್ಪು ಅನ್ನಿಸ್ಬಾರ್ದು. ಯಾವಾಗಲೂ ಸ್ವಲ್ಪ ಉಪ್ಪು ಕಡಿಮೆನೇ ಇರಬೇಕು. ನೀವು ನೀರಿಗೆ ಹಾಕಿದಾಗ ಆವಾಗಲೇ ಹಪ್ಪಳಕ್ಕೆ ಅಂದರೆ ಉಪ್ಪು ಜಾಸ್ತಿ ಆಗೋದಿಲ್ಲ. ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಅದಾದಮೇಲೆ ಬೇಯಿಸಬೇಕು ಚೆನ್ನಾಗಿ. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಿಸಿದ್ರೇ ಚೆನ್ನಾಗಾಗೋದು. ನೀವು ನೆರಳನ್ನು ಸಹ ಇಟ್ಟು ಇದನ್ನು ಒಣಗಿಸ್ಕೋಬೋದು. ನಿಮ್ಮ ಬಿಸಿಲಲ್ಲೇ ಹಾಕಬೇಕು ಅಂತ ಏನಿಲ್ಲ, ನೆರಳಲ್ಲೂ ಸಹ ಒಣಗಿಸ್ಕೋಬೋದು.